ಸರ್ ಎರಡೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇಂಗ್ಲಿಷಲ್ಲಿ ವೆರಿ ಗುಡ್ ಅಂತ ಹೇಳ್ಬೋದು. ಇವರ ಒಂದು 52 ಮೆಂಬರ್ಸ್ ಆಲ್ ಟುಗೆದರ್ ಶ್ರೀಲಂಕಾಗೆ ಬಂದಿದ್ವಿ. ಇವತ್ತು ಲಾಸ್ಟ್ ಡೇ ರಿಟರ್ನ್ ಈ ತರ ಏಷ್ಯನ್ ಟ್ರಾವೆಲ್ಸ್ ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದ್ಸಾರಿ ನೀವು ಟ್ರೈ ಮಾಡಿ ಅಂತ ಅವರ ಒಂದಿಬ್ಬರು ನಮ್ಮ ಫ್ರೆಂಡ್ಸ್ ಒಂದು ರೆಫರೆನ್ಸ್ ಬಂತು. ಹಾಗಾಗಿ ನಾವು ಜಯಶಂಕರ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಡೇ 1 ಇಂದ ಹೆಂಗಿರುತ್ತೋ ಅನ್ಕೊಂಡೆ, ಆದರೆ ಇವತ್ತು ಡೇ 7 ಎಷ್ಟು ಬೇಗ ಮುಗೀತು ಅನ್ನೋ ಲೆವೆಲಲ್ಲಿ, ಯಾಕೆ ಇಷ್ಟು ಬೇಗ ಮುಗೀತು ಅನ್ನೋ ಲೆವೆಲ್ ಯೋಚನೆ ಮಾಡ್ತಾ ಇದ್ದೀವಿ. ಹಾಗೆ ಆ ಥರ ಅಷ್ಟು ಚೆನ್ನಾಗಿ ಈ ಒಂದು ಟ್ರಿಪ್ಪು ಎಲ್ಲ ಆರ್ಗನೈಸ್ ಆಗಿದೆ. ಎಸ್ಪೆಷಲಿ ನಮ್ಮ ಇಂಡಿಯನ್ ಫುಡ್ಡು ನಾವೀಗ ಸಪ್ರೇಟಾಗಿ ಹೋದರೆ ಎಲ್ಲೇ ಆಗ್ಬೋದು, ಎಲ್ಲ ನಾನ್ ವೆಜ್ ಇರುತ್ತೆ. ನಮ್ಮಂಥ ಒಂದು ಪ್ಯೂರ್ ವೆಜ್ವರ್ಗಂತೂ ತುಂಬಾ ಕಷ್ಟ. ಎಲ್ಲೇ ಹೋದ್ರೂ ಪ್ಯೂರ್ ವೆಜ್ ಫುಡ್ಡು ನಮ್ಗೆ ಎಲ್ಲ ಜಾಗದಲ್ಲೂ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದ್ದಾರೆ ಲಂಚಲ್ಲಿ. ಆಮೇಲೆ ನಾವು ಹೋಟೆಲ್ಸಲ್ಲಿ ನಾವು ಹೇಳೋ ಥರ ಇಲ್ಲ, ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ಬೋದು, ನೈಟ್ ಡಿನ್ನರ್ ಆಗ್ಬೋದು, ತುಂಬ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಒಂದು ಸ್ಪ್ರೆಡ್ ಇತ್ತು ಫುಡ್ ವೆರೈಟೀಸ್. ಹೋಟೆಲ್ಸ್ ಒಂದು ಕರ ಒಂದು ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ 3 to 4 ಸ್ಟಾರ್ ಲೆವೆಲ್ ಹೋಟೆಲ್ಸ್ ಎಲ್ಲ ಮಾಡ್ಕೊಟ್ಟಿದ್ರು. ಆಮೇಲೆ ವೆಹಿಕಲ್ಸ್ ಆಗ್ಬೋದು, ನಾವು ಎಲ್ಲಾನು ಈ ನಾವು ಏನು ಮಾಡಿದ್ವಿ ಅದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕವರ್ ಆಗಿದೆ. ನಿಜವಾಗ್ಲೂ ನಾವು ಯಾರಿಗ ರೆಫರ್ ಮಾಡಬೇಕು ಅನ್ನೋದು ಖಂಡಿತ ನೆಕ್ಸ್ಟ್ ಟೈಮು ನಾವು ಬರಬೇಕು ಅನ್ನೋ ಖಂಡಿತವಾಗ್ಲೂ ನಾವು ನಮ್ಮ ಜಯಶಂಕರ್ ಸರ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀವಿ. ನೀವು ಯಾರಾದ್ರೂ ಬರ್ತೀರಾ ಅಂದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಏನು ಯೋಚನೆ ಇಲ್ಲದೆ, ಎರಡನೇ ಮಾತಿಲ್ಲದೆ ಖಂಡಿತವಾಗ್ಲೂ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.